ಎಐ ಮತ್ತು ಟೆಲಿಗ್ರಾಮ್ ಅನ್ನು ಬಳಸಿ ನಡೆಸಲಾಗ್ತಿದ್ದ ಸೈಬರ್ ವಂಚನೆ ಜಾಲವನ್ನ ಸೂರತ್ ಪೊಲೀಸರು ಭೇದಿಸಿದ್ದಾರೆ. 18 ವರ್ಷದ ರೋಹಿತ್ ವೀರೇಂದ್ರ ಸಿಂಹ ಶಕ್ಯ ಅನ್ನುವಾತನನ್ನ ಈ ಸಂಬಂಧ ಬಂಧಿಸಲಾಗಿದೆ. 11ನೇ ತರಗತಿಗೇನೆ ಶಾಲೆ ಬಿಟ್ಟಿದ್ದ 18 ವರ್ಷದ ಶಕ್ಯ ಈ ಸೈಬರ್ ವಂಚನೆ ಜಾಲದ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ಎಐ ಮತ್ತು ಟೆಲಿಗ್ರಾಮ್ ಅನ್ನು ಬಳಸಿಕೊಂಡು ಈ ವಂಚಕರ ಜಾಲ ದೇಶಾದ್ಯಂತ ವಿವಿಧ ವ್ಯಕ್ತಿಗಳಿಗೆ 64 ಕೋಟಿಗೂ ಹೆಚ್ಚು ವಂಚನೆ ಎಸಗಿರೋದು ಬಯಲಾಗಿದೆ. ಜಾರ್ಖಂಡ್ನ ಜಮ್ತಾರಾದಿಂದ ಈ ಜಾಲ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಹೇಳಲಾಗಿದೆ. ಸೈಬರ್ ಕ್ರಿಮಿನಲ್ ಗ್ಯಾಂಗ್ಗಳಿಗೆ ಸರಬರಾಜು ಮಾಡಲಾದ ನಕಲಿ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಿದ ಆರೋಪದ ಮೇಲೆ ಸೂರತ್ ನಗರ ಸೈಬರ್ ಕ್ರೈಂ ಪೊಲೀಸರು ರೋಹಿತ್ ವೀರೇಂದ್ರ ಸಿಂಹ ಶಕ್ಯನನ್ನ ಉತ್ತರ ಪ್ರದೇಶದ ಕಾನ್ಪುರದ ಹೋಟೆಲ್ನಲ್ಲಿ ಬಂಧಿಸಿದ್ದಾರೆ. ಶಾಲೆ ಬಿಟ್ಟಿದ್ರೂ ಈತ 16ನೇ ವಯಸ್ಸಿಗೆ ಪರಿಣಿತ ಕೋಡರ್ ಆಗಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಎಐ ಪರಿಕರಗಳು ಮತ್ತು ಟೆಲಿಗ್ರಾಮ್ ಬಳಸಿ ನಿಜವಾದ ಬ್ಯಾಂಕಿಂಗ್, ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಹೋಲುವ ನಕಲಿ ಅಪ್ಲಿಕೇಶನ್ಗಳನ್ನು ಈತ ಅಭಿವೃದ್ಧಿಪಡಿಸಿದ್ದ. ಸೈಬರ್ ಅಪರಾಧಿಗಳಿಗೆ ಈತ ಕಸ್ಟಮೈಸ್ ಮಾಡಿದ ಮಾಲ್ವೇರ್ ಅನ್ನ ತಿಂಗಳಿಗೆ 15,000 ರೂಪಾಯಿಗೆ ಪೂರೈಸಿದ್ದ ಅಂತ ಹೇಳಲಾಗಿದೆ. ಪೊಲೀಸರ ಪ್ರಕಾರ ಈತ ಅಭಿವೃದ್ಧಿಪಡಿಸಿದ್ದ ಅಪ್ಲಿಕೇಶನ್ಗಳು ವಂಚಕರಿಗೆ ನೈಜ ಸಮಯದಲ್ಲಿ OTPಗಳು, ಬ್ಯಾಂಕಿಂಗ್ ರುಜುವಾತುಗಳು ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನ ಪ್ರವೇಶಿಸಲು ಅವಕಾಶವನ್ನ ಮಾಡಿಕೊಟ್ಟಿತ್ತು. ನಕಲಿ ಅಪ್ಲಿಕೇಶನ್ಗಳು SBI, PNB, ಆಕ್ಸಿಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ICICI ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಬಿಗ್ ಬಾಸ್ಕೆಟ್, ಅಮೆರಿಕನ್ ಎಕ್ಸ್ಪ್ರೆಸ್, ಆಧಾರ್ ಸೇವೆಗಳು, PM ಕಿಸಾನ್ ಮತ್ತು RTO ಚಲನ್ ಪಾವತಿ ಪೋರ್ಟಲ್ಗಳು ಸೇರಿದಂತೆ ಹಲವಾರು ವಿಶ್ವಾಸಾರ್ಹ ಸಂಸ್ಥೆಗಳ ಅಪ್ಲಿಕೇಶನ್ಗಳನ್ನೇ ಹೋಲ್ತಾ ಇದ್ವು ಅಂತ ಹೇಳಲಾಗಿದೆ. ಈ ವರ್ಷದ ಮೇ ತಿಂಗಳಲ್ಲಿ ನಡೆದ ಸೈಬರ್ ವಂಚನೆಯಲ್ಲಿ ಸೂರತ್ ನಿವಾಸಿಯೊಬ್ಬರು 5 ಲಕ್ಷ ಕಳೆದುಕೊಂಡಿದ್ದರ ಬಗ್ಗೆ ದೂರು ನೀಡಿದಾಗ ತನಿಖೆಯನ್ನ ಪ್ರಾರಂಭಿಸಲಾಯಿತು. ಆ ವ್ಯಕ್ತಿಗೆ ವಾಟ್ಸ್ಆಪ್ ಮತ್ತು ನಕಲಿ PNB ಬ್ಯಾಂಕ್ ಫೈಲ್ ಬಂದಿತ್ತು. ಅದು ಅಧಿಕೃತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಪ್ಲಿಕೇಶನ್ ಅಂತ ನಂಬಿ ಅವರದನ್ನ ತನ್ನ ಮೊಬೈಲ್ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿದ್ರು. ತಕ್ಷಣವೇ ಮೊಬೈಲ್ ಹ್ಯಾಕ್ ಆಯಿತು. ಸೈಬರ್ ಅಪರಾಧಿಗಳು ಆ ವ್ಯಕ್ತಿಯ ಬ್ಯಾಂಕಿಂಗ್ ವಿವರಗಳನ್ನು ಪ್ರವೇಶಿಸಿ ಅವರ ಬ್ಯಾಂಕ್ ಖಾತೆಯಿಂದ 5 ಲಕ್ಷ ರೂಪಾಯಿ ಹಣವನ್ನ ಬೇರೆ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿಕೊಂಡ್ರು. ಇದರ ಬಗ್ಗೆ ಸೈಬರ್ ಸಹಾಯವಾಣಿಗೆ ದೂರು ನೀಡಿದಾಗ ಸೂರತ್ ಸೈಬರ್ ಕ್ರೈಂ ಸೆಲ್ FIR ದಾಖಲಿಸಿ ತನಿಖೆಯನ್ನ ಪ್ರಾರಂಭಿಸಿತು. ಶಕ್ಯ 121 ದುರುದ್ದೇಶಪೂರಿತ APK ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಅವುಗಳನ್ನು ದೇಶಾದ್ಯಂತ 21,672 ಮೊಬೈಲ್ ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ಮತ್ತು 2,928 ಮೊಬೈಲ್ಗಳು ಸಂಪೂರ್ಣವಾಗಿ ಹ್ಯಾಕ್ ಆಗಿರೋದು ತನಿಖಾಧಿಕಾರಿಗಳ ಗಮನಕ್ಕೆ ಬಂತು. ಸುಮಾರು 64.38 ಕೋಟಿ ರೂಪಾಯಿ ಮೌಲ್ಯದ 54,094 ವಂಚನೆ ವಹಿವಾಟುಗಳು ನಡೆದಿವೆ ಅನ್ನೋದು ಪತ್ತೆಯಾಗಿದೆ. ನಕಲಿ RTO ಚಲನ್ ಅರ್ಜಿಗಳು ಅತಿ ಹೆಚ್ಚು ವಂಚನೆಗಳಿಗೆ ಕಾರಣವಾಗಿವೆ. ಹಾಗೆಯೇ ನಕಲಿ SBI ಮತ್ತು PNB ಅಪ್ಲಿಕೇಶನ್ಗಳ ಬಳಕೆಯಿಂದ ಸಂತ್ರಸ್ತರು ಹಣ ಕಳ್ಕೊಂಡಿದ್ದಾರೆ. ದುರುದ್ದೇಶಪೂರಿತ APKಗಳನ್ನು ಟೆಲಿಗ್ರಾಮ್ ಮೂಲಕ ಸಂಘಟಿತ ಸೈಬರ್ ಅಪರಾಧ ಸಿಂಡಿಕೇಟ್ಗಳಿಗೆ, ಮುಖ್ಯವಾಗಿ ಜಮ್ತಾರಾ, ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಮಾಸಿಕ ಚಂದಾದಾರಿಕೆ ಆಧಾರದಲ್ಲಿ ಪೂರೈಸಲಾಗಿದೆ ಅಂತ ಪೊಲೀಸರು ಪತ್ತೆ ಮಾಡಿದ್ದಾರೆ. ಸೂರತ್ ಪೊಲೀಸರು ಶಕ್ಯ ಕಡೆಯಿಂದ 2 ಮೊಬೈಲ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ವಿವರವಾದ ಡಿಜಿಟಲ್ ಫೋರೆನ್ಸಿಕ್ ಪರೀಕ್ಷೆ ಪ್ರಾರಂಭಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.